ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂದು ವಿಶೇಷವಾಗಿರತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ವಿಷಯವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ಕುರಿತು ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇವನ್ ಸಾಮಾನ್ಯ ಜ್ಞಾನ ಪತ್ರಿಕೆ ಆಗಿರ್ಬೋದು ಅಥವಾ ನಿರ್ದಿಷ್ಟ ಪತ್ರಿಕೆ ಆಗಿರ್ಬೋದು, ಇತಿಹಾಸ ಅನ್ನೋದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯ ಆಗೈತಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳು ತೆಗೆದುಕೊಳ್ರಿ, ಸಾಮಾನ್ಯ ಜ್ಞಾನದ ಪತ್ರಿಕೆಯನ್ನು ತೆಗೆದುಕೊಳ್ರಿ, 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 15ರಿಂದ 20 ಅಂಕಗಳು ಇತಿಹಾಸದ ಮೇಲೆ ಪ್ರಶ್ನೆಗಳಿರ್ತವೆ. ಇನ್ನು ಯಾರು ಶಿಕ್ಷಕರಾಗಬೇಕನ್ನೋರು ಅಥವಾ ಉಪನ್ಯಾಸಕರಾಗಬೇಕನ್ನೋರು ಅವರು ಇತಿಹಾಸ ವಿಷಯವನ್ನು ಅವರಿಗೊಂದು ಸಪರೇಟ್ ನಿರ್ದಿಷ್ಟ ಪತ್ರಿಕೆ ಇರ್ತೈತಿ, ಸ್ವಲ್ಪ ಅವರು ಆಳವಾಗಿ ಅಧ್ಯಯನ ಮಾಡಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಭಾಳ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರ ವಹಿಸ್ಕೊಂಡೈತಿ. ಯಾಕಂದ್ರೆ ನಮ್ಮ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ರ್ಯಾಂಕ್ ನಿರ್ಧಾರ ಆಗುವುದು ಇತಿಹಾಸ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರ ವಹಿಸ್ಕೊಂಡೈತಿ. ಹಾಗಾಗಿ ನಾವು ಇತಿಹಾಸವನ್ನು ವ್ಯವಸ್ಥಿತವಾಗಿ ಹೇಗೆ ಅಧ್ಯಯನ ಮಾಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಕೋಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡ್ತಾ ಬರೋಣ. ಮೊಟ್ಟ ಮೊದಲಿಗೆ ಈ ಇತಿಹಾಸದ ಪ್ರಶ್ನೆಗಳನ್ನು ಈ ರೀತಿ ಡಿವೈಡ್ ಮಾಡಿರ್ತಾನೆ. ಮೊದಲನೇದಾಗಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಪ್ರಪಂಚದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಅಂತ ಈ ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನು ಮಾಡಿರ್ತಾನೆ. ನೀವು ಎಲ್ಲ ಸೆಕ್ಷನ್ಗಳಿಗೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಟೈಮನ್ನು ಕೊಟ್ಟು ಪ್ರತಿಯೊಂದು ಅಧ್ಯಾಯವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವುಗಳನ್ನು ತಿಳ್ಕೊಂಡು ನೀವು ಪರೀಕ್ಷೆಗೆ ಹೋಗ್ಬೇಕಾಗ್ತೈತಿ. ಮೊಟ್ಟ ಮೊದಲಿಗೆ ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ, ಯಾರು ಇತಿಹಾಸದೊಳಗೆ ಬೇಸಿಕ್ಕಿಂದ ಸ್ಟಡಿ ಮಾಡ್ತಾ ಇದ್ದೀರಿ ಅವರು ಮೊಟ್ಟ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ, 6ರಿಂದ 12ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳನ್ನು ಮತ್ತು ಇತಿಹಾಸ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಕನಿಷ್ಠ 2 ಬಾರಿ ಆದರೂ ನೀವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡ್ತಾ ಅದರ ಜೊತೆಗೆ ನೀವೇನು ಮಾಡಬೇಕಾಗಿತ್ತು ಅಂತಂದ್ರೆ, ಅಲ್ಲಿರ್ತಕ್ಕಂಥ ಬೇಸಿಕ್ ಪಾಯಿಂಟ್ಸ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ಪಾಯಿಂಟ್ ಮಾಡ್ತಾ ಬರಬೇಕು. ಶಾರ್ಟ್ ನೋಟ್ಸ್ ಅಂತ ಕರೀತಾರೆ. ನೀವು 2 ಬಾರಿ ಓದಿ ಒಂದು ಸಲ ನೀವು ಶಾರ್ಟ್ ನೋಟ್ಸ್ ಮಾಡಿದ್ರಪ್ಪ ಅಂತಂದ್ರೆ, ಬೇಸಿಕ್ ಇತಿಹಾಸದೊಳಗೆ ಏನೇನು ಕಾನ್ಸೆಪ್ಟ್ ಐತಿ ಅದು ಎಲ್ಲ ಕಾನ್ಸೆಪ್ಟ ನಿಮಗೆ ಕ್ಲಿಯರ್ ಆಗ್ತೈತಿ. ನಂತರ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಈ ಹೈಸ್ಕೂಲ್ ಮತ್ತು PU ಕಾಲೇಜ್ ಮಟ್ಟದ ಪಠ್ಯಪುಸ್ತಕಗಳ ಅಧ್ಯಯನದ ನಂತರ ಯಾವುದಾದ್ರೂ ಒಂದು ಪದವಿ ಹಂತದ ಒಂದು ಒಳ್ಳೆಯ ಲೇಖಕರು ಬರೆದಿರ್ತಕ್ಕಂಥ ಇತಿಹಾಸ ಪುಸ್ತಕವನ್ನು ನೀವು ಚಾಯ್ಸ್ ಮಾಡಬೇಕು. ಇತಿಹಾಸಕ್ಕೆ ಯಾವ್ಯಾವ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನಾನು ಓದಬೇಕು ಅಂತ ತಿಳ್ಕೊಂಡು ಈಗಾಗಲೇ ಒಂದು ಹಳೆಯ ವಿಡಿಯೋ ಮಾಡಿದ್ದೀನಿ. ಯಾರು PU ಕಾಲೇಜ್ ಉಪನ್ಯಾಸಕರಿಗೆ ಯಾವ ರೀತಿ ಇತಿಹಾಸ ಪುಸ್ತಕಗಳನ್ನ ಓದಬೇಕು, ಹೈಸ್ಕೂಲ್ ಶಿಕ್ಷಕರು ಕಲಾ ಕನ್ನಡ ಶಿಕ್ಷಕರಾಗಬೇಕಾಗಿತ್ತಂದರೆ ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನು ಈ ಹಿಂದೆ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು ಅವುಗಳನ್ನು ನೀವು ನೋಡ್ಕೊಳ್ಬೇಕು. ನೀವು ಪದವಿ ಹಂತದಲ್ಲಿ ಒಬ್ಬ ಒಳ್ಳೆಯ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಒಂದು ರೆಫರೆನ್ಸ್ ಆಗಿಟ್ಕೊಂಡು ನೀವು ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕು. ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿಯೇ ಕೆಲವೊಂದಿಷ್ಟು ಮಾರ್ಕೆಟ್ನಲ್ಲಿ ಒಳ್ಳೊಳ್ಳೆ ಪುಸ್ತಕಗಳದಾವ, ಅವುಗಳನ್ನು ಕೂಡ ನೀವು ಅಧ್ಯಯನ ಮಾಡ್ಬೋದು. ಆ ಪದವಿ ಹಂತದ ಇತಿಹಾಸ ಒಂದು ಪುಸ್ತಕವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ, ಅಧ್ಯಯನ ಮಾಡುವಾಗ ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂತಂದ್ರೆ
ಅಲ್ಲಿರ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗಾಗಲೇ ನೀವು 6ರಿಂದ 12ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನು ಮಾಡಿರ್ತೀರಿ. ಅಲ್ಲಿರ್ತಕ್ಕಂಥ ಅಂಶಗಳನ್ನು ಬಿಟ್ಟು ಹೊಸ ವಿಷಯ ಏನಾದರೂ ಇದ್ದರೆ ನೀವು ಪಾಯಿಂಟ್ಸ್ ಮಾಡ್ಕೊಳ್ಬೇಕು. ನೀವು ಮತ್ತು 6ರಿಂದ 12ನೇ ತರಗತಿಯಲ್ಲಿ ಏನೇನು ವಿಷಯಗಳು ಪಾಯಿಂಟ್ಸ್ ಮಾಡಿರ್ತಿರಲ್ಲ ಅವನ್ನ ಮತ್ತು ಈ ಒಂದು ನೋಟ್ಸ್ ಮಾಡೋ ಸಂದರ್ಭದಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಟೈಮ್ ಕಡಿಮೆ ಇತ್ತಪ್ಪ ಅಂತಂದ್ರೆ ನೀವು ಪುಸ್ತಕದೊಳಗೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ರೆಡ್ ಇಂಕ್ ಪೆನ್ ತೆಗೆದುಕೊಂಡು ಹೈಲೈಟ್ಸ್ ಪಾಯಿಂಟ್ಗಳನ್ನು ಅಲ್ಲಿ ಕೆಳಗೆ ಅಂಡರ್ಲೈನ್ ಮಾಡಬೇಕು. ಈ ಹೈಲೈಟರ್ ಅಂತ ಬರ್ತವೆ, ದಯವಿಟ್ಟು ಅವುಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವು ಪುಸ್ತಕ ತುಂಬೆಲ್ಲ ಹೈಲೈಟರ್ ಯೂಸ್ ಮಾಡ್ಕೊತ ಹೋದೆವಪ್ಪ ಅಂತಂದ್ರೆ ಪುಸ್ತಕ ಎಲ್ಲ ಗಲೀಜಾಗಿ ಹೋಗ್ತೈತಿ, ಓದಾಕೆ ಮನಸ್ಸು ಬರೋಂಗಿಲ್ಲ. ಸೊ ನಾವು ಮೊದಲನೇ ರೌಂಡ್ ಒಳಗೆ ಪದವಿ ಮಟ್ಟದ ಒಂದು ಇತಿಹಾಸ ಪುಸ್ತಕವನ್ನು ಮೊದಲನೇ ರೌಂಡ್ ಒಳಗೆ ಓದಬೇಕಾಗೋ ಸಂದರ್ಭದೊಳಗೆ ಆ ಮುಖ್ಯವಾಗಿರ್ತಕ್ಕಂಥ ಅಂಶಗಳ ಮೇಲೆ ಅಂಡರ್ಲೈನ್ ಮಾಡ್ತಾ 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 ಹೋಗಬೇಕು. ಇಡೀ ವಾಕ್ಯವನ್ನು ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಯಾವುದಾದ್ರೂ ಮುಖ್ಯ ಅಂಶಗಳ ಮೇಲೆ ನಾವು ಅಂಡರ್ಲೈನ್ ಮಾಡಿದೆವಪ್ಪ ಅಂತಂದರೆ ಅದಿರ್ತಕ್ಕಂಥ ಹಿಂದಿನ ವಿಷಯವನ್ನು ಮತ್ತು ಮುಂದಿನ ವಿಷಯ ಎಲ್ಲವೂ ಕೂಡ ನಮ್ಗೆ ರೀಕಾಲ್ ಆಗ್ತಕ್ಕಂಥ ಅವಕಾಶ ಜಾಸ್ತಿ ಐತಿ. ಸೊ ಈ ಒಂದು ರೆಫರೆನ್ಸ್ ಪುಸ್ತಕವನ್ನು 1, 2 ಅಥವಾ 3 ಬಾರಿ ಕರೆಕ್ಟಾಗಿ ಓದಿದ್ರಿ. ಇನ್ನೂ ಟೈಮ್ ಇತ್ತಪ್ಪ ಅಂತಂದರೆ ನೀವು ಬೇರೆ ಆಥರ್ ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು. ಆ ಬೇರೆ ಆಥರ್ ಬುಕ್ಸನ್ನು ರೆಫರ್ ಮಾಡೋ ಸಂದರ್ಭದಲ್ಲಿ ನೀವು ಫಾಸ್ಟ್ ರೀಡಿಂಗ್ ಒಳಗಿರಬೇಕು. ಈ ಪುಸ್ತಕದಲ್ಲಿ ಏನಾದರೂ ಅಂಶಗಳು ಬಿಟ್ಟು ಹೋಗಿದ್ದು ಅಥವಾ ಆ ಪುಸ್ತಕದಲ್ಲಿ ಏನಾದರೂ ಹೊಸ ವಿಷಯಗಳಿದ್ದವಪ್ಪ ಅಂತಂದರೆ ಅವುಗಳನ್ನು ಹೆಕ್ಕಿ ತೆಗೆದು ಒಂದು ನೋಟ್ಬುಕ್ಕಲ್ಲಿ ಪಾಯಿಂಟ್ ಮಾಡ್ಕೋತಾ ಬರಬೇಕು. ಆ ಪುಸ್ತಕವನ್ನು ಅಲ್ಲಿಗೆ ಬಿಡಬೇಕು. ಮತ್ತು ರಿವಿಷನ್ ಮಾಡೋ ಸಂದರ್ಭದೊಳಗೆ ನೀವೇನು ಮೂಲ ಪದವಿ ಮಟ್ಟದ ರೆಫರೆನ್ಸ್ ಬುಕ್ಕನ್ನು ಅಧ್ಯಯನ ಮಾಡಿರಿ ಅದನ್ನೇ ಓದಬೇಕು. ಮತ್ತು ಅದರ ಜೊತೆಗೆ 6ರಿಂದ 12ನೇ ತರಗತಿಯ ನೀವೇನು ನೋಟ್ಸ್ ಮಾಡಿರಲ್ಲ ಅದನ್ನು ಓದಬೇಕು. ಬೇರೆ ಬೇರೆ ಪುಸ್ತಕಗಳಲ್ಲಿರ್ತಕ್ಕಂಥ ಅಂಶಗಳನ್ನು ನೀವು ನೋಟ್ಸ್ ಮಾಡ್ತಾ ಬಂದಿರ್ತಿರಲ್ಲ ಅವುಗಳನ್ನು ಕೂಡ ನೀವು ರಿವಿಷನ್ಗೆ ಯೂಸ್ ಮಾಡ್ಬೋದು. ಸುಮ್ಮನೆ ನೀವು 7-8 ಪುಸ್ತಕಗಳನ್ನು ಇತಿಹಾಸ ಪುಸ್ತಕಗಳನ್ನ ತಂದು ಎಲ್ಲವನ್ನೂ ಡಿಟೇಲಾಗಿ ಓದ್ಕೋತ ಕುಂಡ್ರೊಳಗೆ ಅರ್ಥ ಇಲ್ಲ. ಒಂದು ರೆಫರೆನ್ಸ್ ಬುಕ್ಕನ್ನು 2 ಅಥವಾ 3 ಅಥವಾ ಎಷ್ಟು ಸಾಧ್ಯ ಆಗ್ತದೋ 4 ಬಾರಿ ಅದನ್ನೇ ರಿವಿಷನ್ ಮಾಡಿರಿ. ಹೊಸ ಪುಸ್ತಕಗಳಿರ್ತಕ್ಕಂಥ ಅಂಶಗಳನ್ನ ಪಾಯಿಂಟ್ ಮಾಡ್ಕೊರಿ. ಈ ರೀತಿ ನೀವು ಅಧ್ಯಯನ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಆ ಇತಿಹಾಸ ವಿಷಯದ ಕಾನ್ಸೆಪ್ಟ್ ಮೇಲೆ ಒಂದು ಹಿಡಿತ ನಿಮಗೆ ಸಿಗ್ತೈತಿ. ಇದನ್ನೆಲ್ಲ ಅಧ್ಯಯನ ಮಾಡಬೇಕಾಗಿತ್ತು ಅಂದರೆ ಯಾರು ಬೇಸಿಕಲಿ ಸ್ಟಡಿ ಮಾಡ್ತಾಯಿದ್ದೀರಿ ಇವನ್ನೆಲ್ಲ ಪಾಯಿಂಟ್ಸು ಅಥವಾ ರೆಫರೆನ್ಸ್ ಪುಸ್ತಕವನ್ನು 1, 2 ಅಥವಾ 3 ಬಾರಿ ಓದಬೇಕಾಗಿತ್ತು ಅಂದರೆ ಕನಿಷ್ಠ ಒಂದು 4ರಿಂದ 5 ತಿಂಗಳ ನೀವು ಟೈಮ್ ಕೊಡಬೇಕಾಗ್ತೈತಿ. ಸೊ ಇದನ್ನೆಲ್ಲ ಅಧ್ಯಯನ ಮಾಡುವುದರ ಜೊತೆಗೆ ನೀವೇನು ಮಾಡಬೇಕು, ಅಧ್ಯಯನ ಮಾಡೋದರ ಜೊತೆಗೆ ಪ್ರತಿದಿನ ಈ ಕರ್ನಾಟಕ ಸರ್ಕಾರ ನಡೆಸಿರ್ತಕ್ಕಂಥ ಯಾವುದಾದ್ರೂ ಎಕ್ಸಾಮ್ಗಳಲ್ಲಿ ಇತಿಹಾಸದ ಪ್ರಶ್ನೆಗಳು ಎಲ್ಲಿ ಸಿಗ್ತಾವ ಅವುಗಳನ್ನೆಲ್ಲ ಹುಡುಕಿ ಕಲೆಕ್ಟ್ ಮಾಡಿ ಅವುಗಳನ್ನು ಬಿಡಿಸ್ತಾ ಬರಬೇಕು. ಇನ್ನು ಕರ್ನಾಟಕ ಸರ್ಕಾರ ಅಲ್ಲದೇ ಬೇರೆ ಬೇರೆ ಸ್ಟೇಟ್ನವರು ಕೂಡ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೀತಿರ್ತಾರೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಧ್ಯಯನ ಮಾಡಿ ಯಾವುದು ಸರಿ ಯಾವುದು ತಪ್ಪು ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಧ್ಯಯನ ಮಾಡಬೇಕು, ಅವುಗಳನ್ನು ಕಲೆಕ್ಟ್ ಮಾಡಬೇಕು. ಸೊ ಈ ರೀತಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ಯಾವ ಟೈಪ್ ಆಫ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಅದರ ಜೊತೆಗೆ ನನ್ನ ಅಧ್ಯಯನ ಯಾವ ರೀತಿ ಇರಬೇಕು ಅನ್ನೋದು ಒಂದು ಐಡಿಯಾ ನಿಮಗೆ ಸಿಗ್ತೈತಿ. ಆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇವತ್ತು ಇಂಟರ್ನೆಟ್ ಒಳಗೆ ಉಚಿತವಾಗಿ ಸಿಗ್ತವೆ. ಅವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ವ್ಯವಸ್ಥಿತವಾಗಿ ನೀವು ಅಧ್ಯಯನ ಮಾಡ್ತಾ ಬರಬೇಕು. ಅದರ ಜೊತೆಗೆ ಇನ್ನು ಕೆಲವೊಂದು ವೆಬ್ಸೈಟ್ಸ್ಗಳದಾವ. ಆ ವೆಬ್ಸೈಟ್ಸ್ಗಳಲ್ಲಿ ಇತಿಹಾಸದ ಪ್ರಶ್ನೆಗಳನ್ನು ಒಳ್ಳೊಳ್ಳೆ ಸೆಲೆಕ್ಟೆಡ್ ಪ್ರಶ್ನೆಗಳನ್ನು ಭಾಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಂಗ್ರಹ ಮಾಡಿ ಅವರು ಕೊಟ್ಟಿದ್ದಾರೆ. ಎಕ್ಸಾಂಪಲ್ GK ಟುಡೇ ಆಗಿರ್ಬೋದು, ಜಾಗರಣ ಜೋಶ್ ಆಗಿರ್ಬೋದು, ಹಿಂಗೆ ಅನೇಕ ವೆಬ್ಸೈಟ್ಗಳದಾವ. ಕೆಲವೊಂದು ವೆಬ್ಸೈಟ್ಗಳ ಸಲುವಾಗಿಯೇ ನಾನು ಒಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ.
ಆ ಒಂದು ವೆಬ್ಸೈಟ್ಗಳಲ್ಲಿ ಸಿಗ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಬಂದು ಅಲ್ಲೇನಾದರೂ ಹೊಸ ವಿಷಯ ಇತ್ತಪ್ಪ ಅಂತಂದ್ರೆ ನೀವು ಅದನ್ನು ಪಾಯಿಂಟ್ಸ್ ಮಾಡ್ಕೋತಾ ಬರಬೇಕು. ಈ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಆಮೇಲೆ ವೆಬ್ಸೈಟಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಆ ನಂತರ ಓದುವುದರ ಕಾನ್ಸೆಪ್ಟನ್ನು ಅರ್ಥ ಮಾಡುವುದರ ಜೊತೆಗೆ ಇವನ್ನೆಲ್ಲ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ನಿಮಗೆ ಇತಿಹಾಸದ ವಿಷಯಗಳ ಮೇಲೆ, ಒಂದು ಕಾನ್ಸೆಪ್ಟ್ಗಳ ಮೇಲೆ ಒಂದು ಬಿಗಿ ಹಿಡಿತ ಸಿಗ್ತೈತಿ. ಸೊ ಈ ರೀತಿ ನೀವು ಹೆಚ್ಚು ಹೆಚ್ಚು MCQಗಳನ್ನು ಕೂಡ ಬಿಡಿಸ್ಬೇಕಾಕೈತಿ, ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ಬೇಕಾಕೈತಿ. ಎಷ್ಟು ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತೀರಿ ಅಷ್ಟು ನಿಮಗೆ ಕ್ಲಾರಿಟಿ ಹೆಚ್ಚಾಕೋತ ಹೋಗ್ತೈತಿ. ಅದರ ಜೊತೆಗೆ ನಾವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಎರಡೂ ಜೊತೆಯಲ್ಲಿ ಹೋದರೆ ಮಾತ್ರ ನೀವು ಇತಿಹಾಸದ ವಿಷಯಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ಗಳನ್ನು ಹೆಚ್ಚಿನ ಅಂಕಗಳನ್ನು ನೀವು ಗಳಿಸ್ಕೋಬೇಕು. ಯಾಕಂದರೆ ಬರ್ತಕ್ಕಂಥ ದಿನಗಳಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕರಿಬೋದು, PU ಉಪನ್ಯಾಸಕರ ನೇಮಕಾತಿಯ ಕಾಲ್ಫಾರ್ಮ್ ಆಕೈತಿ. ಹಿಂಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಇತಿಹಾಸ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಆಗೈತಿ. ನೀವು ಸ್ವಲ್ಪ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಆ ಎಲ್ಲ ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.